ಏನಾಯಿತು ಸರ್ ಈಗ ಏನು ತೀರ್ಮಾನ ಆಗಿದೆ ಸರ್ ಈಗ? ತೀರ್ಮಾನ ನಿಮಗೆ PDF ಮುಖಾಂತರ ಕಳಿಸಿದ್ದೀನಿ. ಓಕೆ ಸರ್. ಅಂದರೆ ಸರ್ ಈಗ 38 ತಿಂಗಳ ವೇತನ 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ. ಓಕೆ ಸರ್. ಮತ್ತು 1/5/25ರಿಂದ ವೇತನ ಪರಿಷ್ಕರಣೆ ಆಗುತ್ತೆ. ಎಷ್ಟು ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಸಂಘಟನೆ ಜೊತೆ ಕೂತು ಮಾತಾಡ್ತೀವಿ. ಅಂದರೆ 26 ತಿಂಗಳ ಅರಿಯಸ್ ಎಷ್ಟು ಕೋಟಿ ಬಿಡುಗಡೆ ಮಾಡಲಿಕ್ಕೆ ಸರ್? ಆಗುತ್ತೆ 1200 ಚಿಲ್ಲರೆ ಕೋಟಿ ಸರ್ಕಾರನೇ ಬಿಡುಗಡೆ ಮಾಡಿ. ಈಗ ಯಾವತ್ತಿಂದ ಸರ್ ಅಂದರೆ ವೇತನ ಹೆಚ್ಚಳ ಆಗುವಂಥದ್ದು ಯಾವತ್ತಿಂದ ಯಾವ ಅದು ಕೂತು ಮಾತಾಡಬೇಕು. ಇದು ಬಾಕಿ ಯಾವಾಗ ಅವರಿಗೆ ಹೋಗುತ್ತೆ ಬರುತ್ತೆ, ಅದು ಬಡ್ಜೆಟ್ ಬರುತ್ತಲ್ಲ, ಬಡ್ಜೆಟ್ ಪ್ರಾವಿಷನ್ ಮಾಡ್ಕೊಳ್ತಾರೆ. ಮಾರ್ಚ್ 6ಕ್ಕೆ ಬಡ್ಜೆಟ್ ಇದೆಯಲ್ಲ, ಉಳಿದಾಗೆ ವೇತನ ಪರಿಷ್ಕರಣೆ ಎಷ್ಟು ಮಾಡಬೇಕು ಎಷ್ಟು ಅಂತ ಆಮೇಲೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಆಗಿದೆ ಸರ್ ತೀರ್ಮಾನ ಎಷ್ಟು ಪರ್ಸೆಂಟೇಜು ಅನ್ನೋದು? ಇನ್ನೂ ಇಲ್ಲಪ್ಪ, ಈಗ ತಾನೇ ಆಯ್ತಲ್ಲ ಗೆಜೆಟ್ಟು. ಅಂದರೆ ಹಿಂದಿನ ಸರ್ಕಾರ 15 ಕೊಟ್ಟಿತ್ತು, ತಮ್ಮ ಸರ್ಕಾರ ಎಷ್ಟು ಕೊಡ್ಬೋದು? ಮಾತಾಡೋಣ. ಸೊ ಈ ಮುಂದಿನ ಪರಿಷ್ಕರಣೆ ಯಾವಾಗ ಇನ್ ಫ್ಯೂಚರಲ್ಲಿ ಸರ್? 2029 ಆಗುತ್ತೆ, 28ಕ್ಕೆ ಆಗಬೇಕಾಯ್ತು, 29ಕ್ಕೆ ಆಗುತ್ತೆ ಸರ್. ಅದು ಏನಾಯಿತು, ಹಿಂದಿನ ಸರ್ಕಾರದಲ್ಲಿ 20ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅವರು 23ವರೆಗೂ ತೀರ್ಮಾನ ತಗೊಳ್ಳಿಲ್ಲ. 23 ಮಾರ್ಚಲ್ಲಿ ತೀರ್ಮಾನ ತಗೊಂಡ್ರು. ಮಾರ್ಚಲ್ಲಿ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಆವತ್ತಿಂದನೇ ಜಾರಿ ಅಂತ 17/3ರಿಂದ ಜಾರಿ ಅಂತ ಮಾಡಿಬಿಟ್ರು. ಅದನ್ನು ಇವ್ರು ಹೇಳೋದು ಸಂಘಟನೆಯವರು 1/1/20ರಿಂದ ಮಾಡಬೇಕಾಗಿತ್ತು, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಿಂದಿನ ಸರ್ಕಾರ ತಪ್ಪು ಮಾಡಿದ್ರಿಂದ ಸ್ವಲ್ಪ ಗೊಂದಲ ಆಗಿತ್ತು. ಆಮೇಲೆ ಈಗ ವಯಾ ಮೀಡಿಯಾ ಸ್ವಲ್ಪ ಈ ರೀತಿ ಮಾಡಿದ್ದೀವಿ. ಮತ್ತು ಆ 23ರಲ್ಲಿ 15% ಜಾಸ್ತಿ ಮಾಡ್ತೀವಿ ಅಂದ್ರಲ್ಲ, ಬಜೆಟಲ್ಲಿ ಪ್ರಾವಿಷನ್ನು ಮಾಡಲಿಲ್ಲ, ಹಣನೂ ಇಟ್ಟು ಹೋಗಲಿಲ್ಲ ಅವರು. ಅದರಿಂದ ಸ್ವಲ್ಪ ಗೊಂದಲ ಆಗಿತ್ತು. ಈಗೇನೋ ತೀರ್ಮಾನ ತೊಗೊಂಡಿದ್ದೀವಿ ವಯಾ ಮೀಡಿಯಾ, ಎಲ್ರಿಗೂ ಸಮಾಧಾನ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ಏನಾಯಿತು ಸರ್ ಈಗ ಏನು ತೀರ್ಮಾನ ಆಗಿದೆ ಸರ್ ಈಗ? ತೀರ್ಮಾನ ನಿಮಗೆ PDF ಮುಖಾಂತರ ಕಳಿಸಿದ್ದೀನಿ. ಓಕೆ ಸರ್. ಅಂದರೆ ಸರ್ ಈಗ 38 ತಿಂಗಳ ವೇತನ 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ. ಮತ್ತು 1/5/25ರಿಂದ ವೇತನ ಪರಿಷ್ಕರಣೆ ಆಗುತ್ತೆ. ಎಷ್ಟು ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಸಂಘಟನೆ ಜೊತೆ ಕೂತು ಮಾತಾಡ್ತೀವಿ. ಅಂದರೆ 26 ತಿಂಗಳ ಅರಿಯಸ್ ಎಷ್ಟು ಕೋಟಿ ಬಿಡುಗಡೆ ಮಾಡಲಿಕ್ಕೆ ಸರ್? ಆಗುತ್ತೆ 1200 ಚಿಲ್ಲರೆ ಕೋಟಿ ಸರ್ಕಾರನೇ ಬಿಡುಗಡೆ ಮಾಡಿ. ಈಗ ಯಾವತ್ತಿಂದ ಸರ್ ಅಂದರೆ ವೇತನ ಹೆಚ್ಚಳ ಆಗುವಂಥದ್ದು ಯಾವತ್ತಿಂದ ಯಾವ ಅದು ಕೂತು ಮಾತಾಡಬೇಕು. ಇದು ಬಾಕಿ ಯಾವಾಗ ಅವರಿಗೆ ಹೋಗುತ್ತೆ ಸರ್? ಬರುತ್ತೆ, ಅದು ಬಡ್ಜೆಟ್ ಬರುತ್ತಲ್ಲ, ಬಡ್ಜೆಟ್ ಪ್ರಾವಿಷನ್ ಮಾಡ್ಕೊಳ್ತಾರೆ. ಮಾರ್ಚ್ 6ಕ್ಕೆ ಬಡ್ಜೆಟ್ ಇದೆಯಲ್ಲ, ಉಳಿದಾಗೆ ವೇತನ ಪರಿಷ್ಕರಣೆ ಎಷ್ಟು ಮಾಡಬೇಕು ಎಷ್ಟು ಅಂತ ಆಮೇಲೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಆಗಿದೆ ಸರ್ ತೀರ್ಮಾನ ಎಷ್ಟು ಪರ್ಸೆಂಟೇಜು ಅನ್ನೋದು? ಇನ್ನೂ ಇಲ್ಲಪ್ಪ, ಈಗ ತಾನೇ ಆಯ್ತಲ್ಲ ಗೆಜೆಟ್ಟು. ಅಂದರೆ ಹಿಂದಿನ ಸರ್ಕಾರ 15 ಕೊಟ್ಟಿತ್ತು, ತಮ್ಮ ಸರ್ಕಾರ ಎಷ್ಟು ಕೊಡ್ಬೋದು? ಮಾತಾಡೋಣ.